ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕೋಡ್ಲಾ ಹಾಗೂ ಬೆನಕನಹಳ್ಳಿಯಲ್ಲಿರುವ ಶ್ರೀ ಸಿಮೆಂಟ್ ಕಾರ್ಖಾನೆ ರೈತರಿಗೆ ತಾರತಮ್ಯ ಮಾಡುತ್ತಿದೆ. ಸರ್ಕಾರದ ಆದೇಶ ಧಿಕ್ಕರಿಸಿ ಕೊಡಬೇಕಾದ ಪರಿಹಾರ ನೀಡುತ್ತಿಲ್ಲ. ಈ ಬಗ್ಗೆ ಗಮನ ಹರಿಸಬೇಕಾದ ಸಚಿವರಿಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಎಂದು ಮಾಜಿ ಸಚಿವರಾದ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಆರೋಪಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ನಿಷ್ಕ್ರಿಯಗೊಂಡಿದೆ. ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ರೈತರ ಪರ ನಿಲ್ಲುವುದು ಬಿಟ್ಟು ಕಾರ್ಖಾನೆ ಪರ ನಿಂತಿದ್ದಾರೆ ಎಂದು ದೂರಿದರು. ಅವರು ರೈತರಿಗೆ ಆಗಿರುವ ಅನ್ಯಾಯ ಸರಿಪಡಿಸಬೇಕು. ಹಾರಿಕೆ ಉತ್ತರ ನೀಡದೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಹೈಕೋರ್ಟ್ ನ್ಯಾಯಾಧೀಶರಿಂದ ಸಮಿತಿ ರಚನೆ ಮಾಡಿ ಭೂಮಿ ಕಳೆದುಕೊಂಡವ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಹಲವು ಲೋಪಗಳು ಕಂಡರೂ ಕೂಡ ಅದರ ಬಗ್ಗೆ ನಾವು ಮಾತನಾಡಲಿಲ್ಲ. ಜಮೀನು ಕಳೆದುಕೊಂಡ ರೈತರು ಹಲವು ಬಾರಿ ಹೋರಾಟ ಮಾಡಿದ್ದಾರೆ. ಹಲವು ಜಿಲ್ಲಾಧಿಕಾರಿಗಳು ಬಂದು ಹೋದರೂ ಏನೂ ಪ್ರಯೋಜನ ಆಗಿಲ್ಲ. ಸೇಡಂ ಸಹಾಯಕ ಆಯುಕ್ತರು ನೇತೃತ್ವದಲ್ಲಿ 20 ಇಲಾಖೆಗಳ ಮುಖ್ಯಸ್ಥರಿಗೆ ಸೇರಿ ಸಭೆ ನಡೆಸಿ ನಡವಳಿ ಪಾಸ್ ಮಾಡಿದ್ದಾರೆ. ಅದರಲ್ಲಿ ರೈತರಿಗೆ ಕೊಟ್ಟಿರುವ 11,68,000 ಹಣ ನೀಡಿದ್ದಾರೆ. ಅದರಲ್ಲಿ ಕೆಲವರಿಗೆ ಮಾತ್ರ 3,67,000 ಕಡಿಮೆ ಹಣ ನೀಡಿದ್ದಾರೆ. ಕಡಿಮೆ ಹಣ ನೀಡಿದ್ದಕ್ಕೆ ಎಲ್ಲ ರೀತಿಯ ದಾಖಲೆ ಪರಿಶೀಲನೆ ಮಾಡಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಬೆನಕನಹಳ್ಳಿ ಕೋಡ್ಲಾ ಗ್ರಾಮದ ರೈತರು ಬಾಕಿ ಹಣ ನೀಡಬೇಕೆಂದು ತೀರ್ಮಾನ ಆಗಿದ್ದು ಇಲ್ಲಿವರೆಗೆ ಯಾವುದೇ ರೀತಿಯ ಹಣ ಬಂದಿಲ್ಲ ಎಂದು ದೂರಿದರು. ಇದೇ ವೇಳೆ ಜಮೀನು ಕಳೆದುಕೊಂಡ ರೈತರೊಂದಿಗೆ ತಾರತಮ್ಯ ಸರಿಪಡಿಸಿ ತಕ್ಷಣಕ್ಕೆ ರೈತರಿಗೆ ಕೊಡಬೇಕಾದ ಹಣ ಕೊಡಬೇಕು. ಇಲ್ಲವಾದರೆ ಫೆಬ್ರವರಿ 15ರಂದು ನಿರಂತರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಲಾಗಿದೆ. ಅಲ್ಲಿ ಆರೋಗ್ಯದ ಫೆಸಿಲಿಟೀಸ್ ಇರ್ಬೋದು ಅಥವಾ ವಾಯು ಮಾಲಿನ್ಯವನ್ನು ತಡೆಯಲಿಕ್ಕೆ ಅರಣ್ಯೀಕರಣ ಇರ್ಬೋದು ಮತ್ತು ದನಕರುಗಳಿಗೆ ಚಿಕಿತ್ಸೆ ಕೊಡಿಸುವಂಥದ್ದು ಇರ್ಬೋದು, ಸ್ವಯಂ ಉದ್ಯೋಗದ ದೃಷ್ಟಿಯಿಂದ ITI ಇರ್ಬೋದು, ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಟ್ರೈನಿಂಗ್ ಸೆಂಟರ್ ಇರ್ಬೋದು, ಯಾವುದನ್ನು ಕೂಡ ಕಂಪ್ನಿ ಮಾಡಿಲ್ಲ. ಅಷ್ಟೇ ಅಲ್ಲ, ಕುಡಿಯೋ ನೀರು ಇರ್ಬೋದು, ಶೌಚಾಲಯಗಳ ವ್ಯವಸ್ಥೆ ಇರ್ಬೋದು, ಶಾಲಾ ಕಾಲೇಜುಗಳ ಒಂದು ಸುಂದರೀಕರಣ ಇರ್ಬೋದು, ಇದು ಯಾವುದು ಕೂಡ ಕಂಪನಿಯ CSR ಫಂಡ್ನಲ್ಲಿ ಮಾಡಬೇಕಾಗಿತ್ತು. ಅದನ್ನು ಕೂಡ ಮಾಡಿಲ್ಲ. ಹೀಗಾಗಿ ಈ ಕಂಪನಿಯವರಿಗೆ ಯಾವ ಕಾಣದ ಶಕ್ತಿ ಬೆಂಬಲ ಕೊಡ್ತಾ ಇದೆ? ನಾನು ಕೇಳ್ತೇನೆ ಶರಣಪ್ರಕಾಶ್ ಪಾಟೀಲ್ ರೀ, ಬೆಂಬಲ ಇಲ್ಲದೇ ಇದ್ದರೆ ಕಂಪನಿಯವರು ಇಷ್ಟೆಲ್ಲ ನ್ಯೂನತೆಗಳು ಇದ್ದರೂ ಕೂಡ ಹೇಗೆ ಕಂಪನಿಯನ್ನು ರನ್ ಮಾಡ್ತಾ ಇದ್ದಾರೆ? ವಾಯು ಮಾಲಿನ್ಯ ಅಂತ ಕೇಳಿದರೆ ಅದು ಹೇಳಲಿಕ್ಕೆ ತೀರದು. ಅದಕ್ಕೆ ಪೊಲ್ಯೂಷನ್ನ ಎಲ್ಲ ನಾರ್ಮ್ಸ್ಗಳನ್ನು ಗಾಳಿಗೆ ತೂರಿದ್ದಾರೆ. ಇವತ್ತು ಚಿಂಚೋಳಿನಲ್ಲಿರುವಂಥ ಇಥೆನಾಲ್ ಕಾರ್ಖಾನೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಎಲ್ಲವೂ ಮಾಡಿದ್ದಾರೆ. ಅಲ್ಲಿ ಯಾವುದೇ ಪೊಲ್ಯೂಷನ್ ಪ್ರಾಬ್ಲಮ್ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ 8 ದಿನದೊಳಗಾಗಿ ಕಬ್ಬು ನಿಲ್ಲಿಸಲಿಕ್ಕೆ ಪರ್ಮಿಷನ್ ಕೊಡಬೇಕು ಅಂತ. ವಾಯು ಮಾಲಿನ್ಯದ ಅಧಿಕಾರಿಗಳು ಹೋಗ್ತಾರೆ, ರಸ್ತೆ 20 ಫೀಟ್ ಅಗಲಿರಬೇಕಿತ್ತು, ನೀವು 40 ಫೀಟ್ ಯಾಕೆ ಮಾಡಿದ್ದೀರಿ? ಇದು ಕ್ವಶನ್ ಅವ್ರು ಹಾಕೋದು. ಕೇಳಿ, ನೀವು 20 HP ಮಷೀನ್ ಹಾಕಬೇಕಿತ್ತು, ನೀವು 30 HP ಯಾಕೆ ಹಾಕಿದ್ದೀರಿ ಅಂತ ಕೇಳ್ತಾರೆ. ಅಂದರೆ ಒಬ್ರಿಗೆ ಒಂದು ನ್ಯಾಯ, ಇನ್ನೊಬ್ರಿಗೆ ಇನ್ನೊಂದು ನ್ಯಾಯ. ಯಾವ ಕಾನೂನು ನಡೀತಾ ಇದೆ ಇಲ್ಲಿ ಕರ್ನಾಟಕದಲ್ಲಿ? ಲಕ್ಷಾಂತರ ಜನರ ಜೀವನಾಡಿ ಅದು ಸಕ್ಕರೆ ಕಾರ್ಖಾನೆ. ಅಲ್ಲಿ ಆ ರೀತಿ, ಇಲ್ಲಿ ಲಕ್ಷಾಂತರ ರೈತರಿಗೆ ಬೆಳೆ ಹಾನಿ ಆಗ್ತಾ ಇದೆ ವಾಯು ಮಾಲಿನ್ಯದಿಂದ. ಇಲ್ಲಿ ಕಣ್ಮುಚ್ಕೊಂಡು ಕೂತಿದ್ದಾರೆ. ಈ ದ್ವಂದ್ವ ನಿಲುವು ಯಾಕೆ ಅಂತೇಳಿ ನಾನು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ಗೆ, ಜಿಲ್ಲಾಡಳಿತಕ್ಕೂ ಕೇಳ್ತೇನೆ. ಜಿಲ್ಲಾಧಿಕಾರಿಗಳೇ, ನೀವು ವಿಸಿಟ್ ಮಾಡಿ ಅಲ್ಲಿ ಕಚೇರಿನಲ್ಲಿ ಕೂಡೋದು ಬಿಡಿ. ನಿಮ್ಮ ಸಚಿವರಂತೂ ಗುಲ್ಬರ್ಗ ಭೇಟಿ ಕೊಡೋದೇ ಇಲ್ಲ. ಮೀಡಿಯಾಕ್ಕೆ ಮಾತಾಡೋಕ್ಕೆ ಮಾತ್ರ ಬರೋದು ಉಸ್ತುವಾರಿ ಸಚಿವರು. ಅವರಿಗೆ ಯಾವ ಸಂಬಂಧ ಇಲ್ಲ. ಕೇವಲ ರಾಷ್ಟ್ರದ ಹೇಳಿಕೆಗಳಿಗೆ ಮಾತ್ರ ಅವರು ಸಚಿವರು. ಕಲಬುರಗಿನಲ್ಲಿ ಬೆಳೆ ಹಾನಿ, ನೆಟ್ಟೆ ಸತ್ತೋಗಿದೆ, ರೈತರು ತೊಗರಿಗಳು, ಅದಕ್ಕೆ ಧಾವಿಸಲಿಲ್ಲ, ಒಂದು ಹೊಲಕ್ಕೆ ವಿಸಿಟ್ ಕೊಡಲಿಲ್ಲ. ಇಬ್ಬರೂ ಸಚಿವರು, ಇಲ್ಲಿದ್ದಂಥ ಇಬ್ಬರು ಧೀಮಂತ ಸಚಿವರು, ಭಾಳ ಪ್ರಭಾವಿಗಳು ಇವರು. ಸಿದ್ದರಾಮಯ್ಯನವ್ರ ಕೈ ಹಿಡಿದು ಕೆಲಸ ಮಾಡಿಸ್ಬೋದು ಇವರು. ಆದರೆ ರೈತರಿಗೆ ಯಾವುದೇ ರೀತಿಯ ನೆಟ್ಟೆ ಸತ್ತರೆ ತೊಗರಿಗೆ ಹಾನಿಗೆ ಪರಿಹಾರ ಕೊಡಲಿಲ್ಲ. ಆಮೇಲೆ ತೊಗರಿ ಕೇಂದ್ರಗಳು ಖರೀದಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು, ಕಣ್ಣು ಹೊರಿಸಲಿಕ್ಕೆ
ಎಲ್ಲೂ ಕೂಡ ತೊಗರಿ ಕೇಂದ್ರಗಳು ಪ್ರಾರಂಭ ಆಗಲಿಲ್ಲ, ಖರೀದಿ ಕೇಂದ್ರಗಳು. ಇದ್ರ ಬಗ್ಗೆ ಈ ಕಡೆಗೆ ಉಸ್ತುವಾರಿ ಸಚಿವರು ಗಮನನೇ ಇಲ್ಲ. ಏನು ನಡೀತಾ ಇದೆ ಕಲಬುರಗಿನಲ್ಲಿ? ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಜಿಲ್ಲಾಡಳಿತ ನಿಷ್ಕ್ರಿಯ ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ನಿಷ್ಕ್ರಿಯ ಇದ್ದಾರೆ, ಜಿಲ್ಲಾಡಳಿತ ನಿಷ್ಕ್ರಿಯ ಆಗಿದೆ. ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಂಥ ಸರ್ಕಾರದ ಕಂಪನಿ HMT ಬೆಂಗಳೂರಿನಲ್ಲಿ, ಅದನ್ನು 5 ಎಕರೆ ಜಮೀನು ನಮ್ಮ ಅರಣ್ಯ ಸಚಿವರು ಭಾಳ ದೊಡ್ಡಸ್ತಿಕೆ ಅಂತ ತಿಳ್ಕೊಂಡು ಸರ್ಕಾರದ ಕೈಗಾರಿಕೆಗೆ ಕೊಟ್ಟಿರುವಂಥ ಜಮೀನನ್ನು ವಾಪಸ್ ಪಡೀಲಿಕ್ಕೆ ನಿರ್ಣಯ ತಗೊಳ್ತಾರೆ. ಇಲ್ಲಿ ಸಿಮೆಂಟ್ ಕಾರ್ಖಾನೆಯವರಿಗೆ 400-500 ಎಕರೆ ಜಮೀನನ್ನು ಬಿಟ್ಕೊಡ್ತಾರೆ. ಅದರ ಬದಲಾಗಿ ಯಾವುದೇ ಫಾರೆಸ್ಟನ್ನು ಕೂಡ ಅವರು ಸಿದ್ಧ ಮಾಡಲಿಲ್ಲ. ಒಂದು ಕಾನೂನಿದೆ, ಯಾವುದಾದ್ರೂ ಫಾರೆಸ್ಟ್ ಲ್ಯಾಂಡ್ ಯಾವುದಾದ್ರೂ ವಿಶೇಷವಾದ ಸಂದರ್ಭದಲ್ಲಿ ಸರ್ಕಾರ ಯಾವುದಾದ್ರೂ ಕಾರ್ಖಾನೆಗಳಿಗೆ ಕೊಡಬೇಕಾದಂಥ ಸಂದರ್ಭ ಬಂದರೆ ಅದರ 2 ಪಟ್ಟು ಅರಣ್ಯವನ್ನು, ಜಮೀನನ್ನು ಖರೀದಿ ಮಾಡಿ ಅಲ್ಲಿ ಅರಣ್ಯವನ್ನು ಬೆಳೆಸಬೇಕು. ಈ ಕಾನೂನಿದೆ. ಈ ಕಾನೂನನ್ನು ಮೀರಿ ಅಲ್ಲಿರ್ತಕ್ಕಂಥ 400-500 ಎಕರೆ ರಿಸರ್ವ್ ಫಾರೆಸ್ಟು, ಅಲ್ಲಿ ಮೈನಿಂಗ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅಲ್ಲಿ ಇವರು ಮೈನಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ಸರ್ಕಾರ ಈ ಲೋಪ ಆಗಿದ್ದನ್ನು ಪರಿಗಣಿಸಿ DK ರವಿ ಅವರು ಆ ಇಡೀ ಜಮೀನನ್ನು ಸರ್ಕಾರಕ್ಕೆ ಕೊಟ್ಟರು. ಸರ್ಕಾರಕ್ಕೆ ಕೊಟ್ಟರೆ ಈ ಸರ್ಕಾರ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ತಗೊಳ್ಳುತ್ತೆ, 1 ಎಕರೆಗೆ ವರ್ಷಕ್ಕೆ ಎಷ್ಟು? 1,000 ರೂಪಾಯಿ. ಎಷ್ಟು ಹಣ ರೀ? 1 ವರ್ಷಕ್ಕೆ 10,000, 30 ವರ್ಷಕ್ಕೆ